ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಗಣೇಶ ಚತುರ್ಥಿ, ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವು ಡೆಲಿವರಿ ಕೆಲಸ ಮಾಡತ್ತೀವಿ. ಯಾರ್ಯಾರ ಮನೆ ನಮ್ಮ ಮನೆಗೆ ಗಣಪತಿ ತರ್ತಾರೋ, ಆದರೆ ನಾವು ಇಲ್ಲಿ ಬೆಂಗಳೂರಿನಾಗ ಇದ್ದೀವಿ. ಮನೆಯಾಗಲಿ ಏರಿಯಾಗಳಲ್ಲಿ ಊರುಗಳಲ್ಲಿ ಗಣೇಶ ಹಬ್ಬ ತರ್ತಾರೆ DJ ಹಚ್ಕೊಂಡು. ಇಲ್ಲಿ ಬೆಂಗಳೂರೆಲ್ಲ ಹೆಂಗಂಗೆ ಮಾಡ್ತಾರೆ, ಅದು ನಮಗೆ ಬೇಕಾಗಿಲ್ಲ. ಆದರೆ ಊರಲ್ಲಿ ಹಬ್ಬ ಮಾಡ್ಬೇಕಾರೆ ಏನು ಸಖತ್ತಾಗಿರುತ್ತೆ. DJ ಸೌಂಡು, ಕುಣಿತ ಗಿಣಿತ ಎಲ್ಲ ನೋಡೋಣ ಬರ್ರಿ. ಇವತ್ತು 45 ರೂಪಾಯಿ ಆಫರ್ ಕೊಟ್ಟಿರೋದು ಆಲ್ಮೋಸ್ಟು ಹಬ್ಬದ ದಿವಸ. ಇವರು ಗಣೇಶ ತರಕ್ಕೆ ಹೋಗ್ತವ್ರೆ ಅಂಕಲ್ಗಳು, ನಮ್ಮ ಲೈನಲ್ಲಿರೋರು ಅಂಕಲ್ಗಳು ಇವರು. ಓಕೆ ಅಂಕಲ್, ಆರಾಮಾಗಿ ಹೋಗಿ, ಪರವಾಗಿಲ್ಲ. ಅವ್ರು ಯಾವ ಕಡೆ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅಂಕಲ್ಗೆ ಅವ್ರ ಮಗಳು ಓಡಿಸ್ತಾವ್ರಲ್ಲ ಗಾಡಿನ, ಅದಕ್ಕೆ ಬರ್ರಿ ನೋಡೋಣ. ಅವ್ರು ಆ ಕಡೆ ಹೋದ್ರು, ನಾವು ಈ ಕಡೆ ಹೋಗೋಣ. ಇವತ್ತು 45 ರೂಪಾಯಿ ಈಗ ಸದ್ಯಕ್ಕೈತಿ. ನಾನು ನಿಜ ಹೇಳ್ತೀನಿ, ಇವತ್ತು ಕೆಲಸ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಟಾರ್ಗೆಟ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಆಫರ್ ಕೊಟ್ಟವನಲ್ಲ, ಬೆಳಗ್ಗೆಯಿಂದ 45 ರೂಪಾಯಿ ಐತೆ 8-9 ಗಂಟೆವರೆಗೂ. ಅದಾದಮೇಲೆ ಮತ್ತೆ ಎಷ್ಟಪ್ಪ ಅಂದರೆ ಮಧ್ಯಾಹ್ನ 25, ಸಾಯಂಕಾಲ 25-35 ರೂಪಾಯಿ ಐತೆ. ಅದು ಹೆಂಗೆ ಕೊಡ್ತಾನೆ ಗೊತ್ತಿಲ್ಲ. ಆರ್ಡ್ರ್ ಕೊಟ್ಟರೆ ಕೆಲಸ ಮಾಡ್ತೀನಿ. ಒಂದು 9 ಗಂಟೆವರೆಗೂ ಒಂದು 7-8 ಆರ್ಡ್ರ್ ಹೊಡಿದ್ರೆ ಕೆಲಸ ಮಾಡ್ತೀನಿ ಕಂಟಿನ್ಯೂ. ಇಲ್ಲಾರ ಮನೆಗೆ ಹೋಗಿಬಿಡ್ತೀನಿ ಅಷ್ಟೇ. ಯಾಕಂದ್ರೆ ತುಂಬ ಜನ ಹುಡುಗರು ಬಂದುಬಿಡ್ತಾರೆ ಹಬ್ಬದ ದಿವಸ. ಅಂದರೆ ಬ್ಯಾಚುಲರ್ಸ್ ಇದ್ದಾರೆ ಬರ್ತಾರೆ, ಇಲ್ಲಿ ಲೋಕಲ್ ಇದ್ದಾರೆ ಯಾರು ಬರೋಲ್ಲ. ಯಾಕಂದರೆ ಅವರು ಗಣೇಶ ಅದು ಇದು ಕುಣಿಸ್ತಾ ಇರ್ತಾರೆ. ಬಿಟ್ಟರೆ ಮಿಕ್ಕಿರೋ ಅವ್ರು ಮಧ್ಯಾಹ್ನ ಬರ್ತಾರೆ. ಯಾಕಂದರೆ ಕುಣಿಯೋದು ಒಂದೇ ಹಬ್ಬ ಅಲ್ವಾ ಗಣೇಶ ಹಬ್ಬ. ಏನಂತೀರ? ಕುಣಿಬೇಕು ನಕ್ಕ, ಏನಂತೀರ? ಬರ್ರಿ ನೋಡೋಣ. ಇವಾಗ ಹೋಗ್ಬಿಟ್ಟು ನಮ್ಮ ಗಾಡಿಗೆ ನಮ್ಮ ಫುಲ್ ಟ್ಯಾಂಕ್ ಹಾಕಿದ ಮೇಲೆ ಸಿಗ್ತೀನಿ. ಇವಾಗ ಸ್ನೇಹಿತರೆ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ. ಮತ್ತೆ ಬೆಳಗ್ಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳಕ್ಕೆ ನಮ್ಮ ರಾಣಿಗೆ ಹಾಕ್ಕೊಂಡು ಬೇಗ ಹೋಗ್ಬಿಡೋಣ. ಅವರು ಮುಂದ್ಗಡೆದು ಫುಲ್ ಟ್ಯಾಂಕ್ ಹಾಕಿಸ್ತವ್ರೆ. ನೋಡೋಣ. ನಿನ್ನೆ ಒಂದು ಎಷ್ಟು ಕಿಲೋಮೀಟ್ರ್ ಆಗಿತ್ತು ಗೊತ್ತಿಲ್ಲ, ಒಂದು 3 ಲೀಟ್ರ್ ಹೋಗ್ಬೋದು ಅನ್ಸುತ್ತೆ. ಇವತ್ತು ನಿನ್ನೆನೋ ಒಂದು 3 ಲೀಟ್ರ್ ಏನು ಹೋಗಿತ್ತು ಅನ್ಸುತ್ತೆ. ನೋಡೋಣ ಎಷ್ಟೆಷ್ಟು ಹೋಗುತ್ತೆ ಅಂತ. ಅಣ್ಣ ಫುಲ್ ಟ್ಯಾಂಕ್ ಹಾಕಿ. ಅವ್ರು ಡೈಲಿ ಇರೋರು ಅಣ್ಣ ರಜೆ ಹಾಕೋರು ಅನ್ಸುತ್ತೆ ಇವತ್ತು, ಏನಂತ ಗೊತ್ತಿಲ್ಲ ನಮಗೆ. ಅಣ್ಣ ಫುಲ್ ಟ್ಯಾಂಕ್ ಹಾಕಿ. ಟೀ ಕಾಫಿ ಕುಡಿದ್ರಾ? ಹೌದಾ ಅಣ್ಣ? ಯಾಕಣ್ಣ ಒಂದೊಂದು ಸರಿ ಲೇಟ್ ಮಾಡ್ತೀರಾ ಓಪನ್ ಆಗೋಕ್ಕೆ? ಹೌದಾ, ಒಂದೊಂದು ಸರಿ ಲೇಟ್ ಮಾಡ್ತಿರಲ್ಲ, ಅದಕ್ಕೆ ಕೇಳಿದ್ದು. ಅಣ್ಣ ಫುಲ್ ಡೇ ಇರೋದು ಆಲ್ಮೋಸ್ಟು ಒಂದು 2-3 ಲೀಟ್ರ್ ಹೋಗ್ಬೋದು ಅಷ್ಟೇ. ನೋಡೋಣ ಇರಿ ಸ್ನೇಹಿತರೆ ಎಷ್ಟು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅಂತ. ಆನ್ಲೈನ್ ಮಾಡ್ತೀನಿ ಫೋನ್ಪೇ. ಅಲ್ಲ ಹಾಕಿ ಸ್ಲೋ ಹಾಕಿ, ಫುಲ್ ಹಾಕಿ, ಒಟ್ಟಿನಲ್ಲಿ ಫುಲ್ ಆಗಬೇಕು. ಅದು ರೆಗ್ಯುಲರಾಗಿ ಹಾಕಿ ರೂಢಿ ಆಗಿಬಿಟ್ಟೈತೆ ನಮಗೆ. ಹಾಕಿ ಸಾಕ್ಬಿಡಿ ಅಂಕಲ್. ನೋಡಿ ಸ್ನೇಹಿತರೆ ಫುಲ್ ಟ್ಯಾಂಕ್ ಆಗಿದೆ. ಪೆಟ್ರೋಲ್ ಒಂದು 330 ರೂಪಾಯಿದು. ನಿನ್ನೇನು 330 ರೂಪಾಯಿ ಹೋಗಿತ್ತು, ಇವತ್ತು ಅಷ್ಟೇ. ಸರ್ 5377 ಕೊಡಿ ಆರ್ಡ್ರು. ಫಸ್ಟ್ನೇ ಆರ್ಡ್ರ್ ಪಿಕ್ 5377 ಆಯ್ತು ನೋಡಿ. ಫಸ್ಟ್ನೇ ಆರ್ಡ್ರ್ ಎಲ್ಲಿ ಕೊಟ್ಟವನಂದರೆ ಮತ್ತೆ ಈ ಕರೆ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಬರ್ರಿ ಇನ್ನು ಹಬ್ಬದ ದಿವಸ ಮೊದಲನೇ ಆರ್ಡರು ಇವತ್ತಿಂದು ಪಿಕಪ್ ಆಯಿತು. ನೋಡೋಣ ಇವತ್ತಿನ ಅರ್ನಿಂಗ್ಸ್ ಎಷ್ಟೆಷ್ಟಾಗುತ್ತೋ ಏನೇನಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ 390 ರೂಪಾಯಿದು ಆರ್ಡ್ರ್ ಕೊಟ್ಟಿರೋದು. ಇವಾಗ ಜಸ್ಟು 14.5 ಕಿಲೋಮೀಟ್ರ್ ಅಂತೆ. 270 XL ಆರ್ಡ್ರು. ಏನು ಇಷ್ಟೊಂದು ಫಸ್ಟ್ ಟೈಮ್ ಬಿದ್ದೈತೆ ಆ ಅಮೌಂಟು. ಎಲ್ಲಿ ಶೋಭಾ ವಿಂಜಲ್ ಹತ್ರ ಕೊಟ್ಟಿರೋದು. ನೋಡೋಣ ಬರ್ರಿ ಹೋಗೋಣ. ಅಣ್ಣ 5001 ಕೊಡಿ, ರೆಡಿ ಇದೆ. 5001 XL ಆರ್ಡ್ರು. 2 ಮಿನಿಟಾ? ಏನೇನೆ ರೆಡಿ ಕೊಟ್ಟಿದ್ದೀರಾ? ಇಲ್ಲ ನೋಡು ರೆಡಿ. ಯಾಕೆ ಮತ್ತೆ ರೆಡಿ ಕೊಟ್ಟಿದ್ದೀರಾ? ಸುಮ್ಮನೆ ಟೈಮ್ ಪಾಸ್ಗ. XL ಆರ್ಡ್ರದ್ದು ಬಂದಿದ್ದೀನಿ ಸ್ನೇಹಿತರೆ, ಅದ್ರೇನು ಮಾಡೋದು. ಇದನ್ನು ಕೊಟ್ಬಿಟ್ಟವ್ರೆ ರೆಡಿನೇ. ಅವ್ರ ಅಣ್ಣವ್ರಿಗೂ XL ಆರ್ಡ್ರ್ ಬಂದಿತ್ತಂತೆ 380 ರೂಪೀಸ್. ಅವ್ರು ತೊಗೊಂಡೋಗ್ಬಿಟ್ರು. ನಮ್ಮ ನೋಡಿದ್ರೆ ಇನ್ನೂ ರೆಡಿ ಕೊಟ್ಬಿಟ್ಟವ್ರೆ, ಪ್ಯಾಕಿಂಗ್ ಮಾಡ್ತವ್ರೆ. ಎಲ್ಲಿ ಸಿಗ್ತೀನಿ ಅಣ್ಣ? ಹಾಗೆ ಕೊಡಿ ಬೇಗ. ಆ ಟೇಪ್ ಹಾಕ್ಬೇಡಿ ಎರಡು ಒಟ್ಟಿಗೆ. 5001 ಹಾಂ ಅದ್ರ ಮೇಲೆ ಕೊಡಿ. ಇಷ್ಟೇ ಐಟಮ್ ಇರೋದು ಅಣ್ಣ. ಒಂದೇ ನಿಮಿಷ 1833 ಇದೊಂದು ಕೈಯಲ್ಲಿ ಕೊಡಿ. ವೇಟ್ ಇದಾ? ವೇಟ್ ಕಾಯಿ ಹಾಂ ಸಾಂಬಾರು ಕಾಯಿ ನೀಚರ್ ಆಗ್ತಾವೆ. ಉಪ್ಪರ್ ನಾರ್ಮಲ್ ಏನಾ? ಬರ್ರಿ ಪಿಕಪ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಇನ್ನೊಬ್ಬರು ಅಣ್ಣ ಅವ್ರದ್ದು ಹೋಗಿಬಿಟ್ರು. ಅವ್ರದ್ದು ಆಲ್ಮೋಸ್ಟ್ 389 ರೂಪೀಸ್ ಕೊಟ್ಟಿದ್ರು. ನಂದು ಇಷ್ಟು ದೊಡ್ಡ ಐಟಮ್ ಐತೆ. ಹೋಗ್ಬಿಟ್ಟು ಸಿಗ್ತೀನಿ ರೀ ಸ್ನೇಹಿತರೆ. ನೋಡಿ ಸ್ನೇಹಿತರೆ 391 ರೂಪಾಯಿ. ಅಣ್ಣ ಇವ್ರಿಗೂ ಬಲ್ಕ್ ಆರ್ಡ್ರು. ಅಣ್ಣ ತೋರಿಸಿ ನಿಮ್ದು ಡೆಲಿವರಿ ಕಂಪ್ಲೀಟ್ ಕೊಡಿ. ಇವರು ಅಣ್ಣವ್ರಿಗೂ
ಇರಿ ಏನು ನೆಟ್ವರ್ಕ್ ಐತಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ನನಗೆ 391, ಇವ್ರಿಗೆ ಎಷ್ಟು ಕೊಟ್ಟಿದ್ದಾನೆ ನೋಡೋಣ. ಎಷ್ಟು ರಿಟರ್ನ್ ಅಮೌಂಟ್ ಎಷ್ಟಿದೆ ಇದು? 45. ಬಾ ಈ 45 ರೂಪಾಯಿ ಅದು ಹೋಗ್ಬಿಡುತ್ತೆ. ನಾನು 3-4 ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ ನಾನು. ನೀವು ಸಂಜಯನಗರ 80 ಫೀಟ್ ರೋಡಲ್ಲಿ, ನಾನು ಮತ್ತಿಕರೆ ಎಲ್ಲಿ ಅದು ಬ್ಯಾಕ್ ಸೈಡ್ ಇದೀನಿ, ಇದೆಲ್ಲ ಬ್ರಿಡ್ಜು JP ಪಾರ್ಕ್ ಬ್ಯಾಕ್ ಸೈಡು ಆ ಕಡೆ ಇದ್ದಿದ್ದು. ಆಗಪ್ಪ ಇದೇನು ನೆಟ್ವರ್ಕ್ ಇದನ್ನಾಗ್ತೈತೆ. ಯಾವ ಸಿಮ್ಮು? ಹಾಂ ಆಯಿತು ನೋಡಿ. ಇವ್ರಿಗೆ 381, ನನಗೆ 391, ಇವ್ರಿಗೆ 41 ರಿಟರ್ನು, ನನಗೆ 45 ರೂಪಾಯಿ. ಆದರೆ ಸ್ವಲ್ಪ ನಾನು ದೂರ 2 ಆರ್ಡ್ರ್ ಕೊಂಟೈತಲ್ಲ ನೋಡೋಣ ರೀ. ನೋಡಿ ಓಹೋ 480 ರೂಪಾಯಿ ಅರ್ನಿಂಗ್ಸ್ ಆಯ್ತು ಅವ್ರದ್ದು. ಇವಾಗ ಎಷ್ಟು ಆರ್ಡ್ರ್ ಹೊಡೆದಿರಿ? ನಾನು 466 ಆಗಿದೆ. ಓಹೋ ಕಂಟಿನ್ಯೂವಾ? ಚೆನ್ನಾಗಿ ಎಷ್ಟು ಮಾಡ್ತೀರಾ? ನಾನು ನೈಟ್ ಶಿಫ್ಟ್ ನೋಡಿ ಇನ್ಸೆಟ್ ಎಷ್ಟಿದೆ ಅಂತ ಗೊತ್ತಿಲ್ಲ. ನೈಟ್ ಶಿಫ್ಟಿಗೆ 28 ಆರ್ಡ್ರಿಗೆ 500 ರೂಪಾಯಿ ಇನ್ಸೆಟ್ ಇರೋದು. ಪರವಾಗಿಲ್ಲಲ್ಲ? ಇಲ್ಲ ಇವತ್ತು ಹೊಡೆದ್ರೆ ಒಂದು 5,000 ಹೊಡೆದೇ ಬಿಡ್ತಾರೆ. ಏನು ಎಕ್ಸೆಲ್ ಆರ್ಡ್ರ್ ಬಂತಲ್ಲ ಫಸ್ಟ್ನೇದೆ. ಹಾಂ ಯಪ್ಪೋ ನೀನು ನೋಡ್ರಿ ಎಷ್ಟು ಹೊಡೆದ್ರೆ ಇವರು ನೈಟ್ ಶಲ್ಲಿ. ಎಷ್ಟು 13 ಅವರ್ ಕೆಲಸ ಮಾಡಿದ್ದಾರೆ. 2,400 ನೈಟ್ ಐಡಿ. ಮೊನ್ನೆ 13 ಅವರ್ 45 ನಿಮಿಷ ಮಾಡೋರೆ. ಕಡಿಮೆ ಮಾಡ್ಯಾರ 1,886 ರೂಪಾಯಿ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಮಂಗಳವಾರ 2,400. ನಂದು 2,000 ಚಿಲ್ಲರೆ ಆಯಿತು ನಿನ್ನೆದಷ್ಟೇ. 2,200 ಚಿಲ್ಲರೆ. ಹಾವು ಅದು ಎಲೆಕ್ಟ್ರಿಕಲ್ ಬೈಕು. ಒಬ್ಬ ಎಷ್ಟು ಸಲ ಚಾರ್ಜ್ ಹಾಕ್ಸ್ತಾರಣ್ಣ? ಹಾಂ ಹೌದಾ? ಡೈಲಿ 3 ಸಲ. ಅಂದರೆ 90 ಕಿಲೋಮೀಟರ್ಸ್ ಅಂದರೆ ಇವಾಗ ಎಷ್ಟು ಅದಕ್ಕೆ ಎಷ್ಟು ಕೊಡ್ತೀರಾ ಚಾರ್ಜಸ್? ಒಬ್ಬ ವಾರಕ್ಕೆ? ಪರವಾಗಿಲ್ಲ. ನಾನು ಎಲೆಕ್ಟ್ರಿಕಲ್ ಬೈಕ್ ಗೊತ್ತಿಲ್ವಲ್ಲ ನಮಗೆ, ಅದಕ್ಕೆ ತುಂಬ ಜನ ಕೇಳ್ತಾರೆ ಎಲೆಕ್ಟ್ರಿಕಲ್ ಬೈಕ್. ಅದ್ರ ಬಗ್ಗೆ ಸುಮ್ಮನೆ ಅದು ಇದು ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ, ಎದಕ್ಕೆ ಬೇಕು ನಮಗೆ ಅಂದ್ಕೊಂಡು ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ಎಷ್ಟು ನಿಮಗೆ 2 ಆರ್ಡ್ರ್ ಅಂದರೆ ಇವಾಗ ಮತ್ತೆ ಬೇಗ ಹೋಗ್ತೀರಾ ಮನೆಗೆ? 10 ಗಂಟೆಗೆ ಹೋಗಿ ಮತ್ತು ಸಾಯಂಕಾಲ ನೈಟೆಲ್ಲ ಕಂಟಿನ್ಯೂ. ಯಾವ್ದು ಇದೇ ಬೈಕಲ್ಲ? ಯಾವ್ದು ಬೇಕು ನೋಡಿ. ಇದು ಬೈಕ್ ಬಜಾರಲ್ಲಿ ಮಾಡ್ತಾವ್ರೆ. ಪರವಾಗಿಲ್ಲ. ಹೌದಾ? ಕ್ವಾಲಿಟಿ ಆಯ್ತಾ? ಓಹೋ ಸಾಕಲ್ಲ. ಒಂದು ಸರಿ ಬ್ಯಾಟ್ರಿ ಫುಲ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು? ಒಂದು ಸರಿ ಫುಲ್ ಮಾಡಿದ್ರೆ? ಒಬ್ಬ ಬ್ಯಾಟ್ರಿ ಎಲ್ಲಿ ಇರೋದು ಇದ್ರದ್ದು? ಹೌದಾ? ಹಾಂ ಸರಿ ಆಯ್ತು ಬರೋಣ. ಹಾಂ ಬರ್ರಿ ಸ್ನೇಹಿತರೆ. ಆಯಿತು ಡ್ರಾಪು. ಇನ್ನು 45 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. 466 ರೂಪಾಯಿ ಇದೆ ಎಲ್ಲ ಸೇರಿ. ಸಿಗ್ತೀನಿ ಮತ್ತೆ. 45 ರೂಪಾಯಿ ಕೊಡ್ತಾನೆ, ಏನು ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ ಸ್ನೇಹಿತರೆ. 45 ರೂಪಾಯಿ ಎಷ್ಟು ಬರೀ 30 ಸೆಕೆಂಡಿದಾಗ ಆರ್ಡ್ರ್ ಕೊಟ್ಟುಬಿಟ್ಟ ನೋಡಿ ಸ್ನೇಹಿತರೆ. ಎಷ್ಟು 5 ಕಿಲೋಮೀಟ್ರಿಗೆ 71 ರೂಪಾಯಿ. ಈ ಸರ್ಜು 40 ರೂಪಾಯಿ. ಈ ಸರ್ ಹೊಡೆದ್ರೆ ಹೆಂಗೆ ಮಾಡೋದು? ಇಲ್ಲಿಂದ ಒಂದು ರೋಡ್ ಇದೆ, ದಯವಿಟ್ಟು ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ನಮ್ಮ ಡೆಲಿವರಿ ಬಾಯ್ಸ್ಗೆ. ನನಗೆ ಗೊತ್ತು, ಆದರೆ ಎಷ್ಟೋ ಜನಕ್ಕೆ ಗೊತ್ತು ಈ ಕಡೆ ಒಳಗಡೆ ಅಪರೂಪ ಹೊಸಗೆ ಬರೋರಿಗೆ. ಆದರೆ ಇವಾಗ ಆ ಕಡೆ ಫ್ರೆಶ್ ಮಿಡ್ ಕಡೆ ಬಿದ್ದರೆ ಇವಾಗ ಶೋಭಾ ಪ್ಲಾಟಿನೇಷನ್ ಯಾವುದು ಜಕ್ಕೂರು ಪ್ಲಾಟಿನೇಷನಲ್ಲಿ ಇದ್ದರೆ ಅಲ್ಲಿಂದ ಹೋಗೋದು ಯಾವ ಥರ ಅಂತ ತೋರಿಸ್ತೀನಿ. ಯಪ್ಪ ಏನು ರೋಡು ಬರಿಲ್ಲ. ಚಿಕ್ಕ ರೋಡ್ ಇರೋದು. ಆ ಸೈಡಿನ ಗಾಡಿ ಬಂದರೆ ನಿಂತ್ಕೊಂಡೇ ಬಿಡಬೇಕು. ಆ ಕಡೆ ಹೋಗ್ಬೇಕಾರೆ ಈ ಕಡೆ ಅಂದರೆ ಫ್ರೆಶ್ ಮಿಣಿಗೆ ಬಂದೈತಲ್ಲ ಆ ಕಡೆ ಜಕ್ಕೂರಲ್ಲಿ, ಅದಕ್ಕೆ ನಾನು ಇಲ್ಲಿಂದ ಚಿಕ್ಕ ಸಂಧಿ ಒಂದು ರೋಡ್ ಇರೋದು, ಅಲ್ಲಿಂದ ಹೋಗಬೇಕು. ಈ ರೋಡ್ ಇದೆ ನೋಡಿ, ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದು ರೋಡ್ ಇದೆ ಚಿಕ್ಕದು, ತುಂಬ ಚಿಕ್ಕದು. ಒಂದೇ ಗಾಡಿ ಹೋಗ್ಬೋದು, ನಡ್ಕೊಂಡು ಹೋಗೋವ್ರಿಗೂ ಜಾಗ ಇರಲ್ಲ. ಓಹೋ ನೋಡಿ, ಅವ್ರು ಬರೋವರೆಗೂ ನಾವು ವೇಟ್ ಮಾಡಬೇಕು. ಅವ್ರು ಬಂದು ಹೋದ್ಮೇಲೆ ನಾವು ಹೋಗ್ಬೇಕು ನೋಡಿ ಸ್ನೇಹಿತರೆ. ಹೋಗಿಬಿಟ್ಟು ಸಿಗ್ತೀನಿ. ಯಾವ ಥರ ಹೋಗ್ತೀನಿ ಅಂತ ವೀಡಿಯೋದಲ್ಲಿ ನೋಡೋರಂತೆ. ಆ ಕಡೆ ಅಂಟಿ ಬೇರೆ ಬರ್ತಾವ್ರೆ. ಬನ್ನಿ ಅಂಕಲ್ ಬೇಗ. ಓಹೋ ಮುಂದೆ ಅಂಟಿ ಬೇರೆ ಬರ್ತಾವ್ರೆ ನೋಡಿ. ಇಷ್ಟೇ ಚಿಕ್ಕ ರೋಡು, ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಸುತ್ತಾಡ್ಕೊಂಡು ಹೋಗ್ಬೇಕಾಗತ್ತಲ್ಲ. ಬನ್ನಿ ಆಂಟಿ. ಓಕೆ ಆಂಟಿ, ಥ್ಯಾಂಕ್ ಯು ಅಂತವ್ರೆ ನನಗೆ. ಯಪ್ಪ ನೋಡ್ರಿ, ಇಷ್ಟೇ ಚಿಕ್ಕ ಒಂದೇ ಗಾಡಿ, ಅಕ್ಕಪಕ್ಕ ಮಿರರ್ ಟಚ್ ಆಗುತ್ತೆ. ಇಲ್ಲಿ ಗಾಡಿ ಹೊಡಿಬೇಕಾದ್ರೆ ಎಕ್ಸ್ಪರ್ಟ್ ಬೇಕು. ಅಂದರೆ ಇಷ್ಟೇ ಚಿಕ್ಕ ರೋಡಲ್ಲಿ ಇವಾಗ ಗುಡ್ಡ ಇಳಿಯೋದು. ಇವಾಗ ಜಕ್ಕೂರು ಉಡುಪಿ ಗಾರ್ಡನ್ ಹತ್ರ ಇದ್ದೀನಿ. ಏನಪ್ಪ, ಖಾರ ಬಾತು, ಇಡ್ಲಿ ವಡ, ಇವೆರಡು ಐಟಮ್ ತೊಗೊಂಡು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ತೋರಿಸ್ತೀನಿ ನಿಮಗೆ. ಏನು ಕೊಡ್ತಾನಪ್ಪ ಆರ್ಡ್ರು. ಫುಡ್ ರೆಡಿ ಅಂತೂ ಬಂದಿರೋದು. ಅಣ್ಣ 7351 ಅಣ್ಣ, 7351. ಹಾಂ, ಇಷ್ಟೇ ಚಿಕ್ಕ ಐಟಮು, 120 ರೂಪಾಯಿದು. ನಾನು ಕೊಟ್ಟಿರೋದು 115 ರೂಪಾಯಿ. ಶ್ರುತಿಕಾ ಅಪಾರ್ಟ್ಮೆಂಟು, ಕೆಂಪನಗರ್, ಸಿಂಗಾಪುರ್ ಲೇಔಟ್ಗೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಆಲ್ಮೋಸ್ಟು ನೋಡಿ 10 ಕಿಲೋಮೀಟ್ರ್ ಕರೆಕ್ಟಾಗಿದೆ ಡ್ರಾಪು. ಸಿಂಗಾಪುರ್ ಲೇಔಟು, ಗೋಡ್ ಸಿಂಗಾಪುರ್. ದೀಪ ಹೆಣ್ಮಕ್ಳು ಆರ್ಡ್ರ್ ಮಾಡಿದಾರೆ ಅಂದ್ರೆ ಗೊತ್ತಲ್ಲ, ಇನ್ನೇನು ಮಾಡ್ತೀರಾ. ಯಪ್ಪ ಎಲ್ಲ ಇಟ್ಬಿಟ್ಟು ಸಾಮಾನು ಬೇಗ ಹೋಗೋಣ.
ಆಲ್ಮೋಸ್ಟು ಇದುವರೆಗೂ ಅರ್ನಿಂಗ್ಸ್ ಆಗಿರೋದು ಒಂದು 8-10 ಗಂಟೆಗಿದೆ 540 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಫಸ್ಟ್ ಟೈಮ್ ನೋಡಿರಿ ಇಷ್ಟು ಬೇಗ ನಂದು ಅರ್ನಿಂಗ್ಸ್ ಆಗಿರೋದಂದರೆ, ಯಾವತ್ತೂ ಆಗಿಲ್ಲ. ಇವಾಗ ಅದ್ರೇನು ಮಾಡೋದು, ಇವಾಗ ಲಾಂಗ್ ಆರ್ಡ್ರ್ ಹತ್ತತ್ರ ಬಿದ್ದಿದ್ರೆ ಅದೇ 2 ಆರ್ಡ್ರಲ್ಲೂ ಹತ್ತತ್ರ ಬಿದ್ದಿದ್ರೆ 60, ಇವಾಗ 30 ರೂಪಾಯಿ ಸರ್ಜ್ ಇದೆ 8 ಗಂಟೆ ಮೇಲೆ. ಆಲ್ಮೋಸ್ಟ್ ಎಷ್ಟೋ ಬೇಗ ಆಗಿಬಿಡೋದು. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಬೇಗ ಹೊಡೆಯೋಣ. ಎಷ್ಟಾಗತ್ತೆ ಇವತ್ತಿಂದು ಅರ್ಧಂಬರ್ಧ ಕೆಲಸ ಅಂತೂ ಮಾಡಬೇಕಲ್ವಾ. ನೋಡೋಣ ಎಷ್ಟು ಫುಲ್ಲಾಗಿ ಮಾಡ್ತೀನೋ ಅರ್ಧ ಮಾಡ್ತೀನೋ ಗೊತ್ತಿಲ್ಲ. ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ ಡ್ರಾಪ್ ಆದಮೇಲೆ. ನಾವು 100 ರೂಪಾಯಿ ಅಂತ ಅಂದ್ಕೊಂಡಿದ್ನಲ್ಲ, ನೋಡ್ರಿ 93 ರೂಪಾಯಿ ಐತೆ. ಓನ್ಲಿ 2 ಟ್ರಿಪ್ಸ್ ಕೌಂಟು 30 ರೂಪಾಯಿ ಸರ್ಜಿ ಸೇರಿಸ್ಬಿಟ್ಟು ಎಷ್ಟು ರೂಪಾಯಿ ಕೊಟ್ಬಿಟ್ಟ, ಏನು ಒಂದು ಅರ್ಥ ಆಗ್ತಲ್ಲ ಇದಕ್ಕೆ. ಇರಿ ಒಂದು ನಿಮಿಷ, ಇದನ್ನು ಓಪನ್ ಮಾಡೋಣ. 100 ರೂಪಾಯಿ ಚಿಲ್ಲರೆ ತೋರಿಸಿದ್ದ, ಇಲ್ಲಿ ನೋಡಿದ್ರೆ ಇಷ್ಟೇ ಕೊಟ್ಬಿಟ್ಟಾನೆ. 11 ಕಿಲೋಮೀಟ್ರಿಗೆ 63 ರೂಪಾಯಿ, 30 ರೂಪಾಯಿ ಸರ್ಜು. ಓನ್ಲಿ ಫಾರ್ 93 ರುಪೀಸ್. ಹಿಂಗಾದ್ರೆ ಹೆಂಗೆ? 1 ಅವರ್ ಆಯಿತು, 48 ನಿಮಿಷ ಆಯಿತು. ಇಲ್ಲಿ ನೋಡಿ 4 ಕೊಡ್ರಿ, ಏನು ತೋರಿಸ್ತಾವಂತ ಗೊತ್ತಾಗ್ತಲ್ಲ. ನಿನ್ನೆಯಿಂದ ಫುಲ್ಲು ಸಿಸ್ಟಮೇ ಒಂಥರ ಮಾಡಿಬಿಟ್ಟವನೆ. ಇದೊಂದು ರಿಟರ್ನ್ ಬೇರೆ 37 ಅಂದರೆ ಒಂದು 660 ಚಿಲ್ಲರೆ ಆಗುತ್ತೆ ಅನಿಸುತ್ತೆ. 6 ಆರ್ಡ್ರ್ ಆಗಿದೆ. ಇಲ್ಲಿ ನೋಡ್ರಿ 4 ಆರ್ಡ್ರು, ಯಾವುದು ರಿಟರ್ನ್ ಅಮೌಂಟ್ಸ್ ನೋಡಿ. ಯಾವ ನನ್ನ ಮಗ ಇದ್ದಾನಂದರೆ 64 ರೂಪಾಯಿ 4 ಕಿಲೋಮೀಟ್ರಿಗೆ 35 ರೂಪಾಯಿ ಸರ್ಜು. ಏನು ಮಾಡೋದು? ಈ ಥರ ನೋಡಿ ರಿಟರ್ನ್ ಅಮೌಂಟ್ ಎಷ್ಟು ಕೊಂಡು 37 ರೂಪಾಯಿ ಆಯಿತು. ಸರಿಯಾಗಿ ಹೊಡೆದ್ಬಿಟ್ಟ. ಫುಡ್ಡು ರೆಡಿ ಇರೋದು. ಅದು ಮಜಾ ತಿಂಡಿ ಅಂತೆ. ಎಲ್ಲಿದು? ಎಲ್ಲೋ ವಿದ್ಯಾರಣ್ಯಪುರಂ. ಪಿಕಪ್ಪು ಡ್ರಾಪು ಅಲ್ಲೇ. ಸ್ನೇಹಿತರೆ, ಡ್ಯೂಟಿ ಆಫ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಈ ಬಡ್ಡಿ ಮಗ ನೋಡಿ ಯಾವ ಥರ ನಮಗೆ ಉರಿಸ್ತಾವ ಅಂದರೆ 8-9 ಕಿಲೋಮೀಟ್ರಿಗೆ ಓನ್ಲಿ ಫಾರ್ ಎಷ್ಟು 70 ರುಪೀಸ್. ಸರ್ಜ್ ಎಲ್ಲ ಸೇರಿಸ್ಬಿಟ್ಟೆ. ಸರ್ಜ್ ಇದ್ದಾಗ ತುಂಬ ಕಡಿಮೆ ದುಡ್ಡು ಕೊಡ್ತಾ ಇದ್ದಾನೆ. ಯಾಕಂತ ಗೊತ್ತಾಗ್ತಲ್ಲ. 30 ರೂಪಾಯಿ ಸರ್ಜ್ ಇದೆ, ಇಷ್ಟೊಂದು ದುಡ್ಡು ಕಮ್ಮಿ ಕೊಟ್ಬಿಟ್ರೆ 9 ಕಿಲೋಮೀಟ್ರಿಗೆ ಇಲ್ಲಿ ತೋರಿಸ್ತಿ, ಇಲ್ಲಿ ಕಾಣ್ತಾಯಿದ್ದಿಲ್ಲ ಗೊತ್ತಿಲ್ಲ, 8.5 ಕಿಲೋಮೀಟ್ರಿಗೆ ಬೈಕ್ ಹಾಕಿಬಿಟ್ಟೆ. ಇಲ್ಲಿ ನಾನಿರೋದು ಇದ್ರ ಹತ್ರ ಇದೆ, ಎಲ್ಲಿ ಯಾವುದದು ರಾಮಚಂದ್ರಪುರ, ಯಾವುದದು ವಿದ್ಯಾರಣ್ಯಪುರಂ ಹತ್ರ. ಉಡುಪಿ ಒಂದು ಪಿಕಪ್ಪು ಡ್ರಾಪ್ ಆ ಕಡೆ ಹಾಕ್ಕೊಂಡು ಇದಕ್ಕೆ ಆರ್ಡ್ರ್ ಕೊಟ್ಟ. ಅದಕ್ಕೆ ನನ್ನ ಮಗ ಹೋಗ್ತಾನಂದು ಅಂದ್ಕೊಂಡು ಡ್ಯೂಟಿ ಆಫ್ ಮಾಡಿದೆ. ಹಂಗಾರೆ 30 ರೂಪಾಯಿ ಸರ್ಜ ಎಷ್ಟು 8.5 ಕಿಲೋಮೀಟ್ರಿಗೆ. ಈ ಥರ ಮಾಡಿದ್ರೆ ಹೆಂಗೆ ನಮಗೆ? ನಾರ್ಮಲ್ ಹಬ್ಬದ ದಿವಸ ನನ್ನ ಮಗ ಸರ್ಜ್ ಜಾಸ್ತಿ ಕೊಡ್ತಾನೆ, ಟ್ರಾವೆಲ್ ಪೇ ಅದು ಕಮ್ಮಿ ಕೊಟ್ಬಿಡ್ತಾನೆ. ಸಿಕ್ಕಾಪಟ್ಟೆ ಮೋಸನೂ ಮಾಡ್ತಾನೆ ನನ್ನ ಮಗ. ಅಲ್ಲ ಅವನು ಮಗ ಅಂತ ಸಿಟ್ಟು ಬಂದುಬಿಡುತ್ತೆ. ಏನೇನೋ ಬೈಬೇಕಂತ ಸುಗಿದಾನೆ. ಯಾಕಂದ್ರೆ ನಾವು ದುಡಿತಾಯಿದ್ವಿ ಆ ಕಂಪ್ನಿಗೆ, ಬೈಬಾರ್ದು. ಸಾರಿ ಅಪ್ಪ, ಬೈದಿದ್ದಕ್ಕೆ ಕ್ಷಮೆ ಇರಲಿ. ಸಾರಿ ಅಪ್ಪ. ಯಾಕಂದ್ರೆ ಡೈಲಿ ಅದೇ ದುಡಿತಲ್ಲ ನಾವು ಕಂಪ್ನಿ. ದುಡಿಯೋ ತಟ್ಟೆ ಏನೋ ತಿನ್ನೋ ತಟ್ಟೆಯಲ್ಲಿ ಹೇಳ್ತು ಬಿಟ್ಟಂಗೆ ಆಯಿತು ನನಗೆ. ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ, ಅದೇ ಕಂಪ್ನಿ ಉಗಿತೀವಿ ನಾವು. ಎಲ್ಲರೂ ಅದೇ ಮಾಡೋದು. ನಾನು ಒಬ್ಬನೇ ಅಂತಲ್ಲ, ತುಂಬ ಜನ ಯಾವ ಫೀಲ್ಡ್ ಆದರೂ ಸರಿ ಬೈತಾನಿರುತ್ತೆ ಆ ಕಂಪ್ನಿ ಹೆಸರು ಇಟ್ಕೊಂಡು. ನೋಡಿ ಇವಾಗ ಟ್ರಾವೆಲ್ ಪೇ ಕಮ್ಮಿ ಕೊಟ್ಟ, ಯಾರಿಗೆ ಹೇಳೋಣ? ಅದಕ್ಕೆ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಒಂದು ಎಷ್ಟು ರೂಪಾಯಿ ಹೊಡೆದಿದ್ದೀನಿ ಅಂದರೆ ಸಾಕು ಇವತ್ತಿಂದ ಅರ್ನಿಂಗ್ಸ್. ನನಗೆ ಊಟದ ಖರ್ಚದು ಆಯಿತು 698 ರೂಪಾಯಿ ಹೊಡೆದಿದ್ದೀನಿ ಸಾಕು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ? ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.